ವಿದ್ಯಾರ್ಥಿಗಳಿಗೆ ಗಣಿತ ಮಾಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡ್ರಿ, ಪ್ರಶ್ನೆನ ಸರಿಯಾಗಿ ತಿಳ್ಕೊರಿ, ತಿಳ್ಕೊಂಡು ಕಿಸನ್ ಬಿಡಿಸ್ರಿ. ಆಮೇಲೆ ನಾ ತಿಳಿಸ್ತನು ನೋಡ್ರಿ, ಎಲ್ಲಾರು ಲಕ್ಷ್ಯ ಕೊಡು. ನೋಡ್ರಿ ಇಲ್ಲಿ ಈ ದಾರಿಯನ್ನು ಒಳಗೊಂಡ ಮೊದಲ ನೀವು ಆಯತಾಕಾರದ ಕಲ್ತರಿ, ಈಗ ವೃತ್ತಾಕಾರದ ಕಲಿಬೇಕಾಗ್ಯದ. ಈಗ ಇದು ವ್ಯಾಸ ಕೊಟ್ಟಾರ. ಈಗ ನೀವು ತ್ರಿಜ್ಯ ತಕ್ಕೋಬೇಕು. ಯಾಕಂದ್ರೆ ವೃತ್ತದ ವಿಸ್ತೀರ್ಣದ ಸೂತ್ರ ಏನು? ಪಾಯ್ ಆರ್ ಸ್ಕ್ವೇರ್. ಪಾಯ್ ಅಂದರೆ ಏನು? 22/7. ಪಾಯ್ ಈಜುಕೊಳ್ತು ಏನು? 22/7. ಪಾಯ್ ಬರೋಬ್ಬರಿ ಏನು? 22/7. ಇದು ನೆನ್ಪಿಟ್ಕೋಬೇಕು. ಆರ್ ಸ್ಕ್ವೇರ್ ಅಂದ್ರೆ ತ್ರಿಜ್ಯನ್ನ 2 ಸಲ ಇಡೋದು. ಆರ್ ಸ್ಕ್ವೇರ್ ಅಂದ್ರೆ ಏನು? ತ್ರಿಜ್ಯ ಗುಂಡ್ಲೆ ತ್ರಿಜ್ಯ. ಹಿಂಗಿಟ್ಬಿಟ್ರೆ ಮುಗಿತು, ಆರ್ ಸ್ಕ್ವೇರ್ ಅಂದಂಗ ಅದು. ಇದನ್ನ ತಿಳ್ಕೊಬೇಕು ನೀವು. ಇಷ್ಟು ಪಾಯಿಂಟ್ ಗುರುತಿತ್ತು ಅಂದ್ರೆ ಮುಗಿದು. ಪಾಯ್ ಆರ್ ಸ್ಕ್ವೇರ್ ಅಂದ್ರೆ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣದ ಸೂತ್ರ ಏನು? ವೃತ್ತದ ವಿಸ್ತೀರ್ಣ ಬರೋಬ್ಬರಿ ವೃತ್ತದ ವಿಸ್ತೀರ್ಣ ಬರೋಬ್ಬರಿ ವೃತ್ತದ ವಿಸ್ತೀರ್ಣ ಈಜುಕೊಳ್ತು ವೃತ್ತದ ವಿಸ್ತೀರ್ಣ ಈಜುಕೊಳ್ತು ಪಾಯ್ ಆರ್ ಸ್ಕ್ವೇರ್. ಪಾಯ್ ಅಂದ್ರೆ 22/7. ಆರ್ ಸ್ಕ್ವೇರ್ ಅಂದ್ರೆ ಏನು? ತ್ರಿಜ್ಯ ಗುಂಡ್ಲೆ ತ್ರಿಜ್ಯ. ಈ ಸೂತ್ರದಿಂದ ನೀವು ಮಾಡಿದ್ರೆ ಏನ್ ಬರ್ತದೆ? ವೃತ್ತದ ವಿಸ್ತೀರ್ಣ ಬರ್ತದೆ. ಈಗ ಸದ್ಯ ನಾವು ತ್ರಿಜ್ಯ ತಕ್ಕೋಬೇಕಾದ್ರೆ ಏನಾಗಿದೆ? ಈಗ ವ್ಯಾಸದ ಇಲ್ಲಿ ವ್ಯಾಸನ ನಾವೇನ್ ಮಾಡ್ಕೋಬೇಕು? 2ರಲ್ಲಿ ಭಾಗಿಸ್ಬಿಟ್ರೆ ತ್ರಿಜ್ಯ ಬರ್ತದೆ. ಅಂದ್ರೆ 2ರಲ್ಲಿ ಭಾಗಿಸಿದ್ರೆ ಎಷ್ಟಾಯ್ತು? 14 ಆಯ್ತು. ಈಗ ಈ ತ್ರಿಜ್ಯ ಏನದಲ್ಲ, ಒಳ ವೃತ್ತದ ವಿಸ್ತೀರ್ಣ. ನೀವು 2ರಲ್ಲಿ ಭಾಗಿಸಿದಾಗ ಏನ್ ಬರ್ತದ? 14 ಬರ್ತದ. 14 ಜ ರೀಟ್ರಿ ಅಂತಂದ್ರೆ ಏನ್ ಬರ್ತದ? ಒಳ ವೃತ್ತದ ವಿಸ್ತೀರ್ಣ ಬರ್ತದ. ಅದನ್ನ ತಿಳ್ಕೊ. ಒಳ ವೃತ್ತದ ವಿಸ್ತೀರ್ಣ ತಕ್ಕೋರಿ. ಆಮೇಲೆ ಹೊರ ವೃತ್ತದ ವಿಸ್ತೀರ್ಣ ಹೆಂಗ? ತ್ರಿಜ್ಯ ಪ್ಲಸ್ ದಾರಿಯ ಅಳತೆ. ಏನು? ದಾರಿಯನ್ನೊಳಗೊಂಡ ತ್ರಿಜ್ಯ ಬರೋಬರಿ ಏನು? ತ್ರಿಜ್ಯ ಪ್ಲಸ್ ದಾರಿಯ ಅಳತೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನೋಡಿ, ಈಗ ವ್ಯಾಸನ ನಾವ್ ಏನ್ ಮಾಡ್ಕೋಬೇಕು? ಈಗ 2ರಲ್ಲಿ ಭಾಗಿಸ್ಬೇಕು. ಅಂದ್ರೆ ಏನ್ ಬರ್ತದ? ತ್ರಿಜ್ಯ ಬರೋಬರಿ ನಾವು ತಿಳ್ಕೊಂಡು ಮಾಡ್ಕೋಬೇಕು. ತ್ರಿಜ್ಯ ಬರೋಬರಿ ವ್ಯಾಸ ಭಾಗಿಲೆ 2 ಬರೋಬರಿ 28/2. 2 1ಲೆ 2 14ಲೆ ಬರೋಬರಿ ಏನ್ ಬಂತು? 14 ಮೀಟರ್. ಏನ್ ಬಂತು? ವೃತ್ತದ ತ್ರಿಜ್ಯ ಬಂತು. ವೃತ್ತದ ವಿಸ್ತೀರ್ಣ ಬರೋಬರಿ ವೃತ್ತದ ವಿಸ್ತೀರ್ಣ ಬರೋಬರಿ ವೃತ್ತದ ವಿಸ್ತೀರ್ಣ. ಇದಕ್ಕೇನಂತಾರೆ? ಒಳ ವಿಸ್ತೀರ್ಣ ಅಂತಾರೆ. ಯಾಕಂದ್ರೆ ಒಳಗಿನ ತ್ರಿಜ್ಯದಿಂದ ನೀವು ಏನ್ ಮಾಡ್ತೀರಿ? ಇದನ್ನ ತಕ್ಕೋತೀರಿ, ಕ್ಷೇತ್ರಫಲ ವಿಸ್ತೀರ್ಣ ತಕ್ಕೋತೀರಿ. 22/7 ಗುಂಡ್ಲೆ 14 ಗುಂಡ್ಲೆ 14. 7 1ಲೆ 7 2ಲೆ 22 ಏನು? 44. ತೆಳಗೆ 14ಲೆ ಗುಣಾಕಾರ ಮಾಡ್ರಿ. 14 4ಲೆ 56. 14 4ಲೆ 56. 1 5 61. 616 ಚದರ ಮೀಟರ್. ಏನು? ಒಳ ಬಾಜುವಿನ ವಿಸ್ತೀರ್ಣ ಏನು? 616 ಚದರ ಮೀಟರ್. ಇದು ಒಳಗಿಂದ ಬಂತು ವಿಸ್ತೀರ್ಣ. ಇನ್ನ ಹೊರ ವಿಸ್ತೀರ್ಣ ಅಂದ್ರೆ ಕಾಲು ದಾರಿಯನ್ನೊಳಗೊಂಡ ವಿಸ್ತೀರ್ಣ ಬರೋಬ್ಬರಿ ಏನ್ ಮಾಡ್ಬೇಕು? 14ರೊಳಗೆ ನೀವು 3.5 ಕೂಡಿಸ್ಬೇಕು. ದಾರಿಯನ್ನೊಳಗೊಂಡ ತ್ರಿಜ್ಯ ಬರೋಬ್ಬರಿ ದಾರಿಯನ್ನೊಳಗೊಂಡ ತ್ರಿಜ್ಯ ಈಸ್ ಈಕ್ವಲ್ ಟು ಏನು? ತ್ರಿಜ್ಯ ಪ್ಲಸ್ ದಾರಿಯ ಅಳತೆ. ದಾರಿಯ ಅಳತೆ ಅದನ್ನ ನೀವು ನೆನ್ಪಿಟ್ಕೋಬೇಕು. ತ್ರಿಜ್ಯ ಎಷ್ಟದ? 14 ಅದ ಪ್ಲಸ್ 3.5 ಅಂದ್ರೆ 17.5.
ಇನ್ನು ದಾರಿಯನ್ನೊಳಗೊಂಡ ವಿಸ್ತೀರ್ಣ, ದಾರಿಯನ್ನೊಳಗೊಂಡ ವಿಸ್ತೀರ್ಣ ಬರೋಬ್ಬರಿ, ವೃತ್ತದ ವಿಸ್ತೀರ್ಣ ಬರೋಬ್ಬರಿ, ವೃತ್ತದ ವಿಸ್ತೀರ್ಣ ಬರೋಬ್ಬರಿ ಬರೋಬ್ಬರಿ. ಪಾಯ್ ಅಂದ್ರೇನು? 22 ಗುಂಡ್ಲೆ 17.5 ಗುಂಡ್ಲೆ 17.5. ಇಲ್ಲಿ ಸ್ಥಾನ ಬೆಲೆ ಹಾಕೋಬೇಕಾಗ್ತದ ನೋಡ್ರಿ. ಇದಕ್ಕೆ 10 ಹಾಕೋರಿ, ಇದಕ್ಕೆ 10 ಹಾಕೋರಿ. ತಿಳಿತಲ್ಲ? 7 ಒಂದಲೇ 7 ಎರಡಲ್ಲೇ 14, 7 5 35. ಇವಕ್ಕೆಲ್ಲ ನೀವು ಗುಣಾಕಾರ ಮಾಡಬೇಕು. ಅಂದರೆ ಏನು ಬರ್ತದೆ? ದಾರಿಯನ್ನೊಳಗೊಂಡು ವಿಸ್ತೀರ್ಣ ಬರ್ತದ. ಈಗ ನೋಡ್ರಿ, 7 ಒಂದಲೇ 7 2 14, 7 5 35. ಇದರದ್ದು ಏನು ಬರ್ತದ? ದಾರಿಯನ್ನೊಳಗೊಂಡು ವಿಸ್ತೀರ್ಣ ಬರ್ತದ. ಈಗ ನಾವು ಕಚ್ಚಾದಾಗ ಅದನ್ನು ನಾವು ಗುಣಾಕಾರ ಮಾಡಬೇಕು. ಸರಿಯಾಗಿ ತಪ್ಪಲಾರ್ದ ಮಾಡ್ರಿ. ಎಷ್ಟು ಬರ್ತದ ನೋಡ್ರಿ, ಮಾಡ್ರಿ. ಸರಿಯಾಗಿ ಆ ವಿಸ್ತೀರ್ಣನ ಮಾಡ್ರಿ. ಟೈಮ್ ಕೊಟ್ಟದ, ನಾ ತಿಳಿಸ್ತೀನಿ. ಈಗ 22ಕ್ಕೆ 25ಕ್ಕೆ ಗುಣಾಕಾರ ಮಾಡ್ಬೇಕು. ಕರೆಕ್ಟ್ ಅದ ಇಲ್ಲ ನೋಡ್ರಿ. 7 ಒಂದಲೇ 7 2 14, 3 7 5 35. 25ಕ್ಕೆ 22ಕ್ಕೆ ಗುಣ. 25 2 50 ಕೆಲ ಬಂತು 5. 25 2 50 1 2 55. 25 2 50, 25 2 50 55 ಆಯ್ತು. ಇನ್ನು ಮುಂದೆ 17.5 ಗುಣಾಕಾರ ಮಾಡ್ಬೇಕು ನೀವು. 17.55 17.55 ಅಂದ್ರೆ 175 ಗುಂಡ್ಲೆ 55 ಗುಣಾಕಾರ ಮಾಡಿ. ಆಮೇಲೆ ನಿಮಗೆ ನಾನು ಹೇಳ್ತೇನೆ ಹೆಂಗೆ ಮಾಡ್ಬೇಕಂತ. 550 ಆಮೇಲೆ ಪೂಜೆ ಇದನ್ನು ಮಾಡೋಣ. ಈಗ 5 5 25 ಕೆಲ ಬಂತು 2. 17 5 85. 5 35 1 2 37. 5 ಒಂದಲೇ 5 1 3 8. ಆಮೇಲೆ ಪೂಜೆ ಇಡೋಣಂತ. ಮತ್ತು 55 ಗುಣಾಕಾರದ ಅಂದ್ರೆ ಒಂದು ಗುಂಡ್ಲೆ ಹಾಕ್ರಿ. 5 7 8 ಆಯ್ತು. 5 7 5 12. 8 1 9. 9 1 7 16. 1 96. 25. ಆ 0 ಮುಂದೆ ತಗೋರಿ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ರೆ 962.50 ನೋಡ್ರಿ. ದಾರಿಯನ್ನೊಳಗೊಂಡ ಚದರ ಮೀಟರ್ ನೋಡ್ರಿ. ಇಷ್ಟೆಲ್ಲ ತಿಳ್ಕೊಬೇಕು ನೀವು. ಕರೆಕ್ಟ್ ಅದ ಇಲ್ಲ ಇನ್ನೊಂದ್ಸಲ ಗುಣಾಕಾರ ಮಾಡ್ರಿ. ಎಕ್ದಮ್ ಗಡಿಬಿಡಿ ಮಾಡಿ ನಾವು ಉತ್ತರ ಇದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಕರೆಕ್ಟ್ ಅದನ್ನ ಇಲ್ಲ ಚೆಕ್ ಮಾಡ್ಕೊಂಡಿಂದ ಮುಂದಿನ ದಾರಿ 962.50 ಚದರ ಮೀಟರ್ ಏನು? ದಾರಿಯನ್ನೊಳಗೊಂಡ ವಿಸ್ತೀರ್ಣ. ಇವೆಲ್ಲ ನೆನ್ಪಿಟ್ಕೋಬೇಕು ನೀವು. ದಾರಿಯನ್ನೊಳಗೊಂಡ ವಿಸ್ತೀರ್ಣ ಎಷ್ಟಾಯ್ತು? 962.50 ಚದರ ಮೀಟರ್. ನೀವು ಮಾಡಿದ್ದು ನೋಡ್ರಿ. ಕರೆಕ್ಟ್ ಅದಲ್ಲ. ಇನ್ನೊಂದ್ಸಲ ಗುಣಾಕಾರ ಮಾಡ್ರಿ. ಟೈಮ್ ಕೊಟ್ಟಿರ್ತದ. ಯಾಕಂದ್ರೆ ಯಾವುದೇ ಒಂದು ಲೆಕ್ಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಬೇಕಿದ ನೀವು. ನೋಡ್ರಿ, ಈಗ ಇನ್ನೊಂದ್ಸಲ ನಿಮಗೆ ತಿಳಿಸಿ ಹೇಳಿದಿಂದ ಇದನ್ನ ಅರ್ಥ ಮಾಡ್ಕೊರಿ. ಮೊದಲ ಒಳ ತ್ರಿಜ್ಯ ತಕೊಂಡ್ರಿ 14 ಬಂತು. ವೃತ್ತದ ವಿಸ್ತೀರ್ಣದ ಸೂತ್ರ 22 7 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ ತ್ರಿಜ್ಯ. ಈ ಸೂತ್ರ ನೆನ್ಪಿಟ್ಕೋರಿ. ಪ್ರತಿ ಸಲ ಬರಿಬೇಡ್ರಿ. ತ್ರಿಜ್ಯ ಬರೀ ವ್ಯಾಸ ಗುಂಡ್ಲೆ 2 14 ಮೀಟರ್ ಆಯ್ತು. ವೃತ್ತದ ವಿಸ್ತೀರ್ಣ ಒಳ ವಿಸ್ತೀರ್ಣದು. ವೃತ್ತದ ಒಳ ವಿಸ್ತೀರ್ಣ ಅಂದ್ರೆ 22 7 ಗುಂಡ್ಲೆ 14 ಗುಂಡ್ಲೆ 14 616 ಚದರ ಮೀಟರ್ ಆಯ್ತು. ದಾರಿಯನ್ನೊಳಗೊಂಡ ತ್ರಿಜ್ಯ ಬರೋಬರಿ ತ್ರಿಜ್ಯ ಪ್ಲಸ್ ದಾರಿಯ ಅಳತೆ 14 + 3.5 17.5 ಮೀಟರ್. ದಾರಿಯನ್ನೊಳಗೊಂಡ ವಿಸ್ತೀರ್ಣ ಬರೋಬರಿ ಏನಾಯ್ತು?
22 ಗುಂಡ್ಲೆ 17.5 ಗುಂಡ್ಲೆ 17.5 ಇದರ ಸ್ಥಾನ ಬೆಲೆ 10 ತಳಗೆ ಕೊಡಬೇಕು, ಇದರ ಸ್ಥಾನ ಬೆಲೆ 10 ಕೊಡಬೇಕು. 962.50 ಬಂತು ಗುಣಲಬ್ಧ. ಅದನ್ನು ಈ 100 ಏನದ 2 ಸ್ಥಾನ ಬಿಟ್ಟು ಇಲ್ಲಿ ಇದರದೊಂದು 0 ಇದರದೊಂದು 0 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟುಬಿಟ್ಟು, ಅಂದ್ರೆ ದಾರಿಯನ್ನೊಳಗೊಂಡು ವಿಸ್ತೀರ್ಣನೂ ಬಂತು, ಒಳ ವಿಸ್ತೀರ್ಣನೂ ಬಂತು. ಆಮೇಲೆ ಈ ದಾರಿಯನ್ನೊಳಗೊಂಡು ವಿಸ್ತೀರ್ಣದಾಗ ಒಳ ವಿಸ್ತೀರ್ಣವನ್ನು ನೀವು ಕಳೆದರಿ ಅಂತಂದ್ರೆ ಈ ದಾರಿಯ ವಿಸ್ತೀರ್ಣ, ನಾ ಏನು ಕಲರ್ ತುಂಬಿನಲ್ಲ ಅದರ ವಿಸ್ತೀರ್ಣ ಬರ್ತವೆ. ಅಂದ್ರೆ ದಾರಿಯ ವಿಸ್ತೀರ್ಣ ಬರೋಬರಿ ದಾರಿಯ ವಿಸ್ತೀರ್ಣ ಬರೋಬರಿ ನೋಡ್ರಿ 962.50 ಮೈನಸ್ 616.00 ಇಸ್ ಈಕ್ವಲ್ ಟು 50ಕ್ಕೆ 50 ಹೊರಗಿಟ್ಟು ಬಿಡ್ರಿ ಬಿಂದು. ಆಮೇಲೆ 12 6 ಹೋದ್ರೆ 6 ಕೈಲ ಬಂತು 1, 6 2 ಹೋದ್ರೆ 4 ಬಂತು. ಆಮೇಲೆ 9 6 ಹೋದ್ರೆ 3 ಬಂತು, ಅಂದ್ರೆ 346.50 ಚದರ ಮೀಟರ್ ದಾರಿ ಬಂತು. 346.50 ಚದರ ಮೀಟರ್ ದಾರಿಯ ವಿಸ್ತೀರ್ಣ ಬಂತು. ಈಗ ಅದರ ಖರ್ಚ 20 ರೂಪಾಯಿಗೆ 1 ಚದರ ಮೀಟರ್ ಅದ. ಗುಣಾಕಾರ ಮಾಡಿದ ಕರೆಕ್ಟ್ ಅದ ಇಲ್ಲ ನೋಡ್ರಿ, ದೊಡ್ಡ ಗಣಿತ ಇದು. ಇಂಥ ಗಣಿತಗಳನ್ನು ಕಲ್ತ್ರಿ ಅಂತಂದ್ರೆ ನಿಮ್ಮ ಮುಂದೆ ಕೈ ಹಿಡಿಯವ್ರು ಯಾರೂ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. 346.50 ಚದರ ಮೀಟರ್ ಕರೆಕ್ಟ್ ಅದ, ನಾನು ಮಾಡಿದ್ದು ಕರೆಕ್ಟ್ ಅದ. ತಗಲುವ ಖರ್ಚು ಬರೋಬ್ಬರಿ 1 ಚದರ ಮೀಟರ್ಗೆ 20. ತಗಲುವ ಖರ್ಚು ಬರೋಬ್ಬರಿ 346.50 ಗುಂಡ್ಲೆ 20 1 ಚದರ ಮೀಟರ್ಗೆ 20. ಇದನ್ನು ಡಬಲ್ ಮಾಡಿಬಿಡ್ರಿ, ಇವೆರಡು 0 ಇಟ್ಟು ಬಿಡ್ರಿ, 52 100, 2ರಲ್ಲಿ ಗುಣಾಕಾರ ಮಾಡಿದ್ರೆ ಇನ್ನೊಂದು ಇಲ್ಲಿ 0 ಇಡಬೇಕು. 0ಗೆ ಹೊರಗೆ ಇಟ್ಟು ಬಿಡ್ರಿ. 52 100 ಇನ್ನು 2 6 12 1 13 1 2 4 8 1 9 2 3 6 ನೋಡ್ರಿ ಕರೆಕ್ಟ್ ಅದ ಇಲ್ಲ ನೋಡ್ಕೊ. 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಅಂದ್ರೆ 6,930 ರೂಪಾಯಿ ಬಂದದಿಲ್ಲ ನೋಡ್ಕೊಂಡು ಆನ್ಸರ್ ಕರೆಕ್ಟ್ ಅಂತ ಹಾಕಿಬಿಡ್ಬೇಕು. 6,930 ರೂಪಾಯಿ ಉತ್ತರ ಬರೋಬ್ಬರಿ ಅಂತ ಹಾಕಿದಾಗ ಗಣಿತ ಮುಗಿದು. ಆನ್ಸರ್ ತಗಲುವ ಖರ್ಚು ಬರೋಬ್ಬರಿ 6,930 ರೂಪಾಯಿ ನೋಡ್ರಿ ಗಣಿತದ. ಯಾಕಂದ್ರೆ ಗುಣಾಕಾರಗಳು ತಪ್ಪಿದ್ವು ಅಂದ್ರೆ ಮತ್ತೆ ರಿಟರ್ನ್ ಮಾಡ್ಬೇಕಾಗ್ತದೆ ನಾವು, ಅದಕ್ಕೆ ಸ್ಲೋದಾಗ ಮಾಡ್ತಿರ್ತಾನೆ. ಇನ್ನೊಂದ್ಸಲ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈಗ ವ್ಯಾಸನ್ನ ಅರ್ಧ ಮಾಡಿದರೆ 14 ಆಯ್ತು. 14ರದ್ದು ವಿಸ್ತೀರ್ಣ ಎಷ್ಟು ಬಂತು? 616 ಚದರ ಮೀಟರ್ ಬಂತು. ದಾರಿ ವಿಸ್ತೀರ್ಣ ಅಂದ್ರೆ ಇಲ್ಲಿದಿಂದ ಇದು ತ್ರಿಜ್ಯ, ಇಲ್ಲಿದಿಂದ ದಾರಿ ಕೂಡ್ಸೊಂಡ್ರೆ 17 ಬಿಂದು ಎಷ್ಟಾಯ್ತು? 5 ಆಯ್ತು. ಅಲ್ಲಿ ಕೂಡ್ಸಿದ್ ನೋಡ್ರಿ. ದಾರಿಯನ್ನು ಒಳಗೊಂಡ ತ್ರಿಜ್ಯ ಬರೋಬರಿ ತ್ರಿಜ್ಯ ಪ್ಲಸ್ ದಾರಿ ಅಳತೆ 17.5. ದಾರಿಯನ್ನು ಒಳಗೊಂಡ ವೃತ್ತದ ವಿಸ್ತೀರ್ಣ ಬರೋಬರಿ 22 ಗುಂಡ್ಲೆ ತ್ರಿಜ್ಯ ಬರೋಬ್ಬರ ಅದರ ಗುಣಲಬ್ಧ 962.50 ಚದರ ಮೀಟರ್ ಆಯ್ತು. ದಾರಿ ವಿಸ್ತೀರ್ಣ ಬರೋಬರಿ ದಾರಿಯನ್ನೊಳಗೊಂಡ ವಿಸ್ತೀರ್ಣ ಮೈನಸ್ ಒಳ ವೃತ್ತದ ವಿಸ್ತೀರ್ಣವನ್ನು ಕಳೆದ್ರೆ 346 ಚದರ ಮೀಟರ್. ಇನ್ನು ತಗಲುವ ಖರ್ಚು ಬರೋಬರಿ 346.50 ಗುಂಡ್ಲೆ 1 ಚದರ ಮೀಟರ್ಗೆ 20 ಅಂದ್ರೆ 69 3 3 0 0 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟಾಗ 6,930 ರೂಪಾಯಿ ತಗಲುವ ಖರ್ಚು. ಉತ್ತರ ಬರೋ ಯಾರ್ದು ಬಂದದ ಕರೆಕ್ಟ್ ಹಾಕೋರಿ. ಇಂಥ ಗಣಿತಗಳನ್ನು ನೀವು ಮಾಡಿದಿರಿ ಅಂತಂದ್ರೆ ನೋಡ್ರಿ, ನವೋದಯದಾಗ ಸಣ್ಣೂರೇ ಬೀಳಿ ದೊಡ್ಡೂರೇ ಬೀಳಿ. ನೀವು ದೊಡ್ಡ ಕಲ್ತು ಬಿಟ್ರಿ ಅಂದ್ರೆ ಈಸಿಯಾಗಿ ರಿಸಲ್ಟ್ ಆಗಿಬಿಡ್ತದೆ ನಿಮ್ಮದು. ಈಗ ಅಭ್ಯಾಸ ಭಾಳ ಕಡಿಮೆ ಮಾಡ್ಯಾರ ಅಂತ ತಿಳ್ಕೊಂಡು ಆ ಹೆಚ್ಚಿನ ಅಭ್ಯಾಸನ ಕಲಿಯೋದು ಬಿಡಬಾರ್ದು.
ಯಾಕಂದ್ರೆ ನಿಮಗೆ ನಾಳೆ ಮುಂದಿನ ಸಲ ಏನಾಗ್ತದೆ, ನಿಮಗೆ ದೊಡ್ಡ ಪರೀಕ್ಷೆಗೆ ಹೋದಾಗ ಇವೆಲ್ಲ ನಾ ಕಲ್ತಿದ್ದೆ ಅನ್ನೋದು ತಲೆಯಾಗ ಬರ್ತದೆ ನಿಮಗೆ. ಅಲ್ಲಿ ಈಸಿಯಾಗಿ ಪಿಕಪ್ ಆಗ್ತೀರಿ. ಅಭ್ಯಾಸನ ಸದುಪಯೋಗ ಮಾಡ್ಕೊರಿ. ಚೆನ್ನಾಗ ಈ ಗಣಿತನ ಮತ್ತೊಂದು ಸಲ ನೋಡ್ರಿ, ಹೆಂಗೆ ಇದನ್ನ ನಾವು ಎಷ್ಟು ಇದರದಿಂದ ತಿಳಿಸಿ ಹೇಳ್ಯದ ಅನ್ನೋದು ನೀವು ನೋಡ್ಕೊರಿ. ನಿಮಗೆ ಇನ್ನೊಂದು ಸಲ ನಿಮಗೆ ಗಣಿತನ ರೀಪ್ಲೇ ಮಾಡಿಬಿಡ್ರಿ. ನಿಮಗೆ ಗಣಿತನ ತಿಳಿಸಿದ್ದು ಬರ್ತದೆ. ಪರ್ಫೆಕ್ಟ್ ಆಗ್ರಿ, ಫೇರ್ದಾಗ ಬರ್ಕೋರಿ, ಚೆನ್ನಾಗಿ ನೋಟ್ಬುಕ್ದಾಗ ಬಿಡಿಸುವ.